ಹಲೋ, ಎಲ್ಲರಿಗೂ ನಮಸ್ತೆ. ನಾನೊಂದು ಸೀರೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೀರೀಸ್ ನೇಮ್ ಬಂದು ಸರ್ಟಿಫೈಡ್ ಎಥಿಕಲ್ ಹ್ಯಾಕಿಂಗ್. ಇದನ್ನ CH ಅಂತ ಕರೀತಾರೆ. ಸೊ ಈ ಸೀರೀಸ್ ಅಲ್ಲಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಇರುತ್ತೆ. ಬಟ್ ನಾನು ಎಲ್ಲಾ ತರದ ಟಾಪಿಕ್ಸ್ ಅನ್ನ ಪ್ರಾಕ್ಟಿಕಲ್ ಆಗಿ ಬರೋ ಹಾಗೆ ಮಾಡ್ತೀನಿ. ಈ ಒಂದು ಸೀರೀಸ್ ಅಲ್ಲಿ ಏನೇನ್ ಕಲಿತೀವಿ ಅಂದ್ರೆ ಇಂಟ್ರೊಡಕ್ಷನ್ ಟು ಎಥಿಕಲ್ ಹ್ಯಾಕಿಂಗ್ ಅಂಡ್ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಟೆಕ್ನಿಕ್ಸ್. ಹೇಗೆ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡೋದು ಇದನ್ನೆಲ್ಲ ಕಲಿಯೋಣ. ಇಂಟ್ರೊಡಕ್ಷನ್ ಟು ಬೇಸಿಕ್ ನೆಟ್ವರ್ಕಿಂಗ್. ಯಾವ ತರಹದ ನೆಟ್ವರ್ಕಿಂಗ್ ಎಸೆನ್ಷಿಯಲ್ ಇದೆಯೋ ನೆಟ್ವರ್ಕ್ ಅಲ್ಲಿ. ನೆಟ್ವರ್ಕ್ ಅನ್ನೋದು ಹ್ಯೂಜ್ ಟಾಪಿಕ್. ಸೊ ನಮಗೆ ನೆಟ್ವರ್ಕ್ ಅಲ್ಲಿ ಎಷ್ಟು ಬೇಕು, ಹ್ಯಾಕರ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಯೋಣ. ಆ, ಆಮೇಲೆ ಬಂದು ನೆಟ್ವರ್ಕ್ ಸ್ಕ್ಯಾನ್ ಮಾಡೋದು. ಆಮೇಲೆ ನೆಟ್ವರ್ಕ್ ಅಲ್ಲಿ ಯಾವ್ಯಾವ್ದು ವರ್ನಬಿಲಿಟೀಸ್ ಇದೆಯೋ ಆ, ಅದನ್ನ ಅನಾಲಿಸಿಸ್ ಮಾಡೋದು. ಅದನ್ನ ಹೇಗೆ ರಿಪೋರ್ಟ್ ಮಾಡೋದು ಅನ್ನೋದ ಇದೆರಡು ಮಾಡ್ಯೂಲ್ ಅಲ್ಲಿ ತಿಳ್ಕೊಳ್ಳೋಣ. ಆಮೇಲೆ ಬಂದ್ಬಿಟ್ಟು ಮಾಲ್ವೇರ್ ಅನಾಲಿಸಿಸ್ ಅಂಡ್ ಪ್ರಿವೆಂಟ್ ದ ಮಾಲ್ವೇರ್. ಹೌ ಡು ವಿ, ಹೇಗೆ ಮಾಲ್ವೇರ್ ಅನ್ನ ಪ್ರಿವೆಂಟ್ ಮಾಡೋದು, ವೈರಸ್ ಅನ್ನ ಹೇಗೆ ಪ್ರಿವೆಂಟ್ ಮಾಡೋದು, ಅದನ್ನೆಲ್ಲ ಕಲಿಯೋಣ. ಆಮೇಲೆ ಬಂದ್ಬಿಟ್ಟು ಸಿಸ್ಟಮ್ ಹ್ಯಾಕಿಂಗ್. ಮಾಡ್ಯೂಲ್ 9 ಅಲ್ಲಿ ನೆಟ್ವರ್ಕ್ ಪ್ಯಾಕೆಟ್ ಅನಾಲಿಸಿಸ್ ಅಂಡ್ ಸ್ನಿಪ್ಪಿಂಗ್, ಸೋಷಿಯಲ್ ಇಂಜಿನಿಯರಿಂಗ್ ಅಂಡ್ ಹ್ಯೂಮನ್ ಮ್ಯಾನಿಪುಲೇಷನ್ ಅಟ್ಯಾಕ್ಸ್, denial of service attack, bypassing firewall and honeypots, hacking web servers, ವೆಬ್ ಫಂಡಮೆಂಟಲ್ಸ್. ವೆಬ್ ಫಂಡಮೆಂಟಲ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ನಾವು ವೆಬ್ ಫಂಡಮೆಂಟಲ್ ಅನ್ನು ತಿಳ್ಕೊಳ್ಳೋಂತಿಲ್ಲ. ಇದರಲ್ಲಿ ಜಸ್ಟ್ ಹೇಗೆ ಕ್ಲೈಂಟ್ ಅಂಡ್ ಸರ್ವರ್ ಸೈಡ್ ವರ್ಕ್ ಆಗುತ್ತೆ ಅದನ್ನಷ್ಟೇ ತಿಳ್ಕೊಳ್ಳೋಣ. ಆಮೇಲೆ ಬಂದ್ಬಿಟ್ಟು ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ. ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿಯಲ್ಲಿ ನಾವು SSR, SSR, CSR ಈ ತರಹದ ಅಟ್ಯಾಕ್ಸ್ ಅನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. SQL ಇಂಜೆಕ್ಷನ್ ಅಟ್ಯಾಕ್ಸ್ ಇವುಗಳನ್ನ ತಿಳ್ಕೊಳ್ಳೋಣ ಇಲ್ಲಿ. ವೈರ್ಲೆಸ್ ನೆಟ್ವರ್ಕ್ ಸೆಕ್ಯೂರಿಟಿ ಇದರಲ್ಲಿ ಬಂದ್ಬಿಟ್ಟು ನಾವು ಹೇಗೆ ವೈಫೈ ಅಟ್ಯಾಕ್ಸಿಂಗ್ ಈ ತರಹದ ಅಟ್ಯಾಕ್ಸ್ ಅನ್ನ ತಿಳ್ಕೊಳ್ಳೋಣ. ಹೀಗೆ ವೈರ್ಲೆಸ್ ಅಟ್ಯಾಕ್ಸ್ ಅದನ್ನ ತಿಳ್ಕೊಳ್ಳೋಣ. ಆಂಡ್ರಾಯ್ಡ್ ಹ್ಯಾಕಿಂಗ್ ಅಲ್ಲಿ ಹೇಗೆ APK ನ ಮಲಿಷಿಯಸ್ APK ಕ್ರಿಯೇಟ್ ಮಾಡೋದು, ಯಾವ ತರ ಆಂಡ್ರಾಯ್ಡ್ ಹ್ಯಾಕಿಂಗ್ ಮಾಡೋದು, ಈ ಎಲ್ಲ ಟಾಪಿಕ್ ಗಳನ್ನ ಇಲ್ಲಿ ತಿಳ್ಕೊಳ್ಳೋಣ. ಆ, ಇನ್ನೂ ಟಾಪಿಕ್ಸ್ ಇವೆ, ಬಟ್ ದೀಸ್ ಆರ್ ಮೇನ್ ಥಿಂಗ್ಸ್. ಸೊ ಇನ್ನು ಇನ್ನೂ ಎರಡು ಟಾಪಿಕ್ಸ್ ಇದೆ. ಅದು ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಕ್ರಿಪ್ಟೋಗ್ರಫಿ. ಅದನ್ನ ನೆಕ್ಸ್ಟ್ ನೋಡೋಣ. ಇದನ್ನ ಕಂಪ್ಲೀಟ್ ಫುಲ್ ಆಗಿ ತಿಳ್ಕೊಳ್ಳೋಣ. ಆಮೇಲೆ ಬಂದು ಇದರಲ್ಲಿ ಈ ಟಾಪಿಕ್ಸ್ ಟೈಪ್ಸ್ ಆಫ್ ಹ್ಯಾಕರ್ಸ್, ಇದು ಇನ್ಫಾರ್ಮೇಶನ್ ಟು ಎಥಿಕಲ್ ಹ್ಯಾಕಿಂಗ್ ಅಲ್ಲೇ ಬರುತ್ತೆ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಹ್ಯಾಕರ್ಸ್: ಬ್ಲ್ಯಾಕ್ ಹ್ಯಾಟ್ ಹ್ಯಾಕಿಂಗ್, ವೈಟ್ ಹ್ಯಾಟ್ ಹ್ಯಾಕಿಂಗ್, ಗ್ರೇ ಹ್ಯಾಟ್ ಹ್ಯಾಕಿಂಗ್, ಸ್ಕ್ರಿಪ್ಟ್ ಕಿಡೀಸ್, ಆಕ್ಟಿವಿಸ್ಟ್, ಸ್ಟೇಟ್ ಸ್ಪಾನ್ಸರ್ಡ್ ಹ್ಯಾಕರ್ಸ್, ಸೈಬರ್ ಟೆರರಿಸ್ಟ್. ಇವು ಟೈಪ್ಸ್ ಆಫ್ ಹ್ಯಾಕರ್ಸ್. ಬೇಸಸ್ ಆಫ್ ಹ್ಯಾಕಿಂಗ್: ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡೋದು, ಆಮೇಲೆ ಸ್ಕ್ಯಾನಿಂಗ್ ಮಾಡೋದು, ಗೇನ್ ಆಕ್ಸೆಸ್ ತಗೊಳ್ಳೋದು, ಸಿಸ್ಟಮ್ನ ಆಕ್ಸೆಸ್ ತಗೊಳ್ಳೋದು, ಮೇಂಟೈನಿಂಗ್ ಮಾಡೋದು, ಅದನ್ನ ಗೇನ್ ಮಾಡಿ ಸಿಸ್ಟಮ್ನ ಮೇಂಟೈನ್ ಮಾಡೋದು. ಇವನ್ ದ ಯೂಸರ್ ಆರ್ ಅಡ್ಮಿನಿಸ್ಟ್ರೇಟರ್ change the password also. We can maintain the access. ಆಮೇಲೆ ಕವರಿಂಗ್ ಟ್ರ್ಯಾಕ್ಸ್ ಅಲ್ಲಿ ನಾವು ನಮ್ಮ ಐಡೆಂಟಿಟಿಯನ್ನ ಹೈಡ್ ಮಾಡೋದು ಅಥವಾ ನಮ್ಮ ಐಡೆಂಟಿಟಿಯನ್ನ ರಿಮೂವ್ ಮಾಡೋದು, ಇಷ್ಟನ್ನ ತಿಳ್ಕೊಳ್ತೀವಿ. ಸೊ ಟೈಪ್ಸ್ ಆಫ್ ಹ್ಯಾಕರ್ ಅಲ್ಲಿ ನೀವು ನೋಡ್ಬೋದು ವೈಟ್ ಹ್ಯಾಟ್ ಹ್ಯಾಕರ್ ಇವರು ಬಂದ್ಬಿಟ್ಟು ಒಂದು ಆರ್ಗನೈಸೇಷನ್ ಅಥವಾ ಕಂಪ್ನಿಲಿ ವರ್ಕ್ ಮಾಡ್ತಾರೆ, ಕಂಪ್ನಿ ಅಥವಾ ಗವರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರು ಇಂಪ್ರೂವಿಂಗ್ ಸೆಕ್ಯೂರಿಟೀಸ್ ಎಲ್ಲ ಮಾಡ್ತಾರೆ. ಸೊ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಇವರು ಫುಲ್ ಮಲಿಷಿಯಸ್ ಆಕ್ಟಿವಿಟೀಸ್ ಅನ್ನೇ ಮಾಡ್ತಾರೆ. ಸೊ ಗ್ರೇ ಹ್ಯಾಟ್ ಹ್ಯಾಕರ್ಸ್ ಬಂದ್ಬಿಟ್ಟು ಇವರು ಬೋತ್ ಬ್ಲ್ಯಾಕ್ ಹ್ಯಾಟ್ ಆಕ್ಟಿವಿಟೀಸ್ನು ಮಾಡ್ತಾರೆ, ವೈಟ್ ಹ್ಯಾಟ್ ಆಕ್ಟಿವಿಟೀಸ್ನು ಮಾಡ್ತಾರೆ. ಸ್ಕ್ರಿಪ್ಟ್ ರೀಡಿಂಗ್ ಬಂದು ಇವರು ಎಕ್ಸ್ಪೀರಿಯನ್ಸ್ ಇಲ್ಲಿದ್ದವರು, ಇವರಿಗೆ ಟೂಲ್ ಬರೀಲಿಕ್ಕೆ ಬರೋದಿಲ್ಲ. ಸೊ ಇವರು ಓನ್ ಟೂಲ್ ಯೂಸ್ ಮಾಡೋದಿಲ್ಲ. ಇವರು ಜಸ್ಟ್ ಬೇರೆಯವರು ಬರೆದಿದ್ದು ಟೂಲ್ ಯೂಸ್ ಮಾಡಿ ಇವರು
ಹ್ಯಾಕ್ಸ್ ಹ್ಯಾಕಿಂಗ್ ಆಕ್ಟಿವಿಟೀಸ್ ಮಾಡ್ತಾರೆ. ಸೊ ಆಕ್ಟಿವಿಸ್ಟ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪ್ರಮೋಟ್ ಮಾಡ್ಕೊಳ್ತಾರೆ. ಜಸ್ಟ್ ನಾನು ಇದನ್ನ ಹ್ಯಾಕ್ ಮಾಡ್ತೀನಿ ಆ ಥರ. ಇವ್ರನ್ನ ಆಕ್ಟಿವಿಸ್ಟ್ ಅಂತ ಕರೀತಾರೆ. ಸ್ಟೇಟ್ ಸ್ಪಾನ್ಸರ್ ಇವರು ಗವರ್ಮೆಂಟ್ ಅಥವಾ ಇವರಾಗೆ ಸ್ಪಾನ್ಸರ್ಡ್ ಆಗಿ ಇನ್ನೊಂದು ಸ್ಟೇಟ್ ಅಥವಾ ನ್ಯಾಷನಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರಿಗೆ ಸ್ಟೇಟ್ ಸ್ಪಾನ್ಸರ್ಡ್ ಆರ್ ನ್ಯಾಷನಲ್ ಸ್ಪಾನ್ಸರ್ಡ್ ಹ್ಯಾಕರ್ಸ್ ಅಂತಾನೂ ಕರೀತಾರೆ. ಇವರು ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸಾಂಪಲ್ ಪವರ್ ಪ್ಲಾಂಟ್ ಈ ತರಹದ ಅಟ್ಯಾಕ್ಸ್ ಏನೋ ಮಾಡ್ತಾರೆ. ಇವರು ಸೇಮ್ ಲೈಕ್ ಟೆರರಿಸ್ಟ್ ಓನ್ಲಿ. ಸೊ ಆಫ್ಟರ್ ದಟ್ ವಿ ವಿಲ್ ಲರ್ನ್ ಬೇಸ್ ಆಫ್ ಎಥಿಕಲ್ ಹ್ಯಾಕಿಂಗ್. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ. ರೆಕಾನಿಸನ್ಸ್ ಆರ್ ಫುಟ್ ಪ್ರಿಂಟಿಂಗ್ ಅಂತ ಕರಿತೇವೆ ಫಸ್ಟ್ ಒನ್ ಬಂದ್ಬಿಟ್ಟು. ಆಮೇಲೆ ಸೆಕೆಂಡ್ ಒಂದು ಸ್ಕ್ಯಾನಿಂಗ್. ಥರ್ಡ್ ಒನ್ ಗೇನಿಂಗ್ ದ ಆಕ್ಸೆಸ್. ಫೋರ್ತ್ ಒನ್ ಮೇಂಟೈನಿಂಗ್ ದ ಆಕ್ಸೆಸ್. ಫಿಫ್ತ್ ಒನ್ ಕ್ಲಿಯರಿಂಗ್ ದ ಟ್ರ್ಯಾಕ್ಸ್. ದಟ್ಸ್ ಇಟ್.